ನಮಸ್ಕಾರ ವಿದ್ಯಾರ್ಥಿಗಳೇ, 10ನೇ ತರಗತಿ ಸಿರಿಗನ್ನಡ ಗದ್ಯ 1 ಯುದ್ಧ ಅನ್ನುವಂತಹ ಪಾಠದ ಒಂದು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಭ್ಯಾಸದ ಪ್ರಶ್ನೆಗಳು. ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಮೊದಲನೆಯ ಪ್ರಶ್ನೆ, ರಾಹಿಲನು ಯಾರು ಅನ್ನುವಂಥದ್ದು. ಉತ್ತರ, ರಾಹಿಲ್ ಒಬ್ಬ ವೈದ್ಯ. ಯುದ್ಧದಲ್ಲಿ ಗಾಯಗೊಂಡವರಿಗೆ ತುರ್ತು ಚಿಕಿತ್ಸೆ ನೀಡಿ ಅವರ ಪ್ರಾಣ ಉಳಿಸುವಂತಹ ಡಾಕ್ಟರ್. ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡದ್ದೇನು ಅನ್ನುವಂಥದ್ದು. ಉತ್ತರ, ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಬೇಕಾದಂತಹ ಔಷಧ ಹಾಗೂ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಆತ ಹಿಡಿದುಕೊಂಡಿದ್ದನು. ಗಡಿ ಪ್ರದೇಶಗಳಲ್ಲಿ ಬ್ಲ್ಯಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ. ಉತ್ತರ, ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲ್ಯಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ. ರಾಹಿಲನು ಮುದುಕಿಯ ಎದುರಿಗೆ ನುಡಿದಂತಹ ಗಂಭೀರವಾದ ಮಾತು ಯಾವುದು. ಉತ್ತರ, ನಾನು ಯುದ್ಧ ಮಾಡುವ ಮೂರ್ಖ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ರಾಹಿಲನು ಮುದುಕಿ ಎದುರಿಗೆ ನುಡಿದನು. ಯುದ್ಧದ ಬಗೆಗೆ ಮುದುಕಿಯ ಅಭಿಪ್ರಾಯವೇನು. ಯುದ್ಧದ ಬಗೆಗೆ ಮುದುಕಿಗೆ ಕೋಪ, ತಿರಸ್ಕಾರದ ಭಾವನೆ ಇತ್ತು. ಯುದ್ಧದ ಕಾರಣದಿಂದಾಗಿ ತನ್ನ ಗಂಡ, ಆಸ್ತಿ, ಮಗ, ಮೊಮ್ಮಗ ಎಲ್ಲ ದೂರವಾದರು ಎಂಬ ಅಭಿಪ್ರಾಯ ಆಕೆಯದಾಗಿತ್ತು. ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಮೊದಲನೇದು, ಡಾಕ್ಟರ್ಗೆ ವಿಮಾನ ಪೈಲಟ್ ಏನು ಹೇಳಿದರು. ಉತ್ತರ, ಡಾಕ್ಟರ್ಗೆ ವಿಮಾನದ ಪೈಲಟ್, ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ, ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ, ಎಲ್ಲಾದರೂ ಹೇಗಾದರೂ ಉಳಿಯೋಣ ಎಂದರೆ ಈ ಕತ್ಲೆಲೆಯಲ್ಲಿ ಏನೂ ಕಾಣಿಸ್ತಾ ಇಲ್ಲವಲ್ಲ ಎಂದು ಹೇಳಿದನು. ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದಂತಹ ಪ್ರಶ್ನೆಗಳೇನು ಅಂತ ಕೇಳಿದರೆ, ಆರ್ತನಾದ ಅಂದರೆ ಕಷ್ಟಕ್ಕೆ ಸಿಲುಕಿದಂತಹವರು ಕೂಗುವಂತಹದನಿಗೆ ಆರ್ತನಾದ ಅಂತ ಹೇಳ್ತಾರೆ. ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಒಂದು ಬಗೆಯ ಭಯ ಆವರಿಸಿ ಬೆಚ್ಚಿದನು. ಅವನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಮೂಡಿದ್ವು. ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ, ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ, ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮವೇನಾಗಬಹುದು, ಈ ಕತ್ತಲೆಯ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಮುಂತಾದ ಪ್ರಶ್ನೆಗಳು ಮೂಡಿದವು. ಮುದುಕಿಯು ರಾಹಿಲಿನ ಬಳಿ ನುಡಿದಂತಹ ಮಾತುಗಳು ಯಾವುವು. ಉತ್ತರ, ಯುದ್ಧದ ಬಗೆಗೆ ತಿರಸ್ಕಾರದಿಂದ ಯುದ್ಧವಂತೆ ಯುದ್ಧ, ಈ ಯುದ್ಧದಿಂದ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ, ಜಮೀನು ಆಸ್ತಿ ಎಲ್ಲ ಇದ್ದರೂ ನೆಮ್ಮದಿಯಿಂದ ಬದುಕಲು ಯುದ್ಧ ಬಿಡುತ್ತಿಲ್ಲ ಎಂದು ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗೆಗೆ ತಿರಸ್ಕಾರದಿಂದ ನುಡಿದಳು. ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನು. ಉತ್ತರ, ಯುದ್ಧ ನನ್ನ ಮೊಮ್ಮಗುವನ್ನು ಉಳಿಸಲಿಲ್ಲವಲ್ಲ, ಯಾರಿಗಾಗಿ ಯಾತಕ್ಕಾಗಿ ಈ ಯುದ್ಧ ಎನ್ನುತ್ತಾ ನಿರ್ಜೀವವಾಗಿರುವಂತಹ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದಳು. ಮುಂದಿನದು, ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು. ಉತ್ತರ, ಮುದುಕಿಯ ಮಗನು ಯುದ್ಧಕ್ಕೆ ಹೋಗಿದ್ದನು. ಆ ಮಗ ಚಿಕ್ಕ ಹುಡುಗನಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಹಿಂತಿರುಗಲಿಲ್ಲ. ಆ ನೋವನ್ನು ನುಂಗುತ್ತಾ ತನ್ನ ಮಗನನ್ನು ಸಾಕಿಸಲು ಇದ್ದಳು. ಮದುವೆಯನ್ನೂ ಮಾಡಿದಳು. ಈಗ 5-6 ವರ್ಷಗಳ ಬಳಿಕ ಸೊಸೆ ಗರ್ಭಿಣಿಯಾದಳು. ಪುಟ್ಟ ಮಗುವಿನ ಅಳು ಕೇಳಲು ತನ್ನ ಮಗ ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು. ಅಷ್ಟರಲ್ಲಿ ಬಂತು ಯುದ್ಧ. ಅವನೊಮ್ಮೆ ಹಿಂತಿರುಗಿ ಬಂದರೆ ಸಾಕಾಗಿತ್ತು. ಈ ವಿಷಯ ತಿಳಿದು, ಅಂದರೆ ಮಗು ನಿರ್ಜೀವವಾಗಿರುವಂತಹ ಹುಟ್ಟಿದ ವಿಷಯ ಕೇಳಿ ಅವನೆಷ್ಟು ಸಂಕಟ ಪಡುತ್ತಾನೋ ಎಂದು ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ರಾಹಿಲನಿಗೆ ವಿವರಿಸಿದಳು. ರಾಹಿಲನು ಮುದುಕಿಯ ಕುಟುಂಬಕ್ಕಾಗಿ ಮುದುಕಿಯು ರಾಹಿಲನಿಗೂ ಮಾಡಿದಂತಹ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದೆ.
ರಾಹಿಲನು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯೊಂದಿಗೆ ಪ್ರಯಾಣ ಮಾಡ್ತಾ ಇದ್ದಾಗ ವಿಮಾನ ಶತ್ರುಗಳ ದಾಳಿಗೆ ಬಲಿಯಾಗಿ ರಾಹಿಲನು ಸಮುದ್ರದಲ್ಲಿ ಬಿದ್ದಂತಹ ರಭಸಕ್ಕೆ ಒಂದು ಕಾಲನ್ನು ಕಳೆದುಕೊಂಡನು. ಧಾರಾಕಾರವಾಗಿ ಸುರಿಯುತ್ತಿದ್ದಂತಹ ಮಳೆ ಜೊತೆಗೆ ಗುಡುಗು ಸಿಡಿಲು, ಆ ಸಿಡಿಲಿನ ಮಿಂಚಿನ ಬೆಳಕಿನಲ್ಲಿ ಈಜುತ್ತಾ ದಡ ಸೇರಿದನು. ತಾನೆಲ್ಲಿದ್ದೇನೆ ಎಂಬ ಅರಿವು ಇಲ್ಲದಿದ್ದರೂ ಮಿಂಚಿನ ಬೆಳಕಿನಲ್ಲಿ ತೆವಳುತ್ತಲೇ ದೂರದಲ್ಲಿ ಕಾಣುತ್ತಿದ್ದಂತಹ ಒಂಟಿ ಮನೆಗೆ ಬಂದು ಬಾಗಿಲು ಬಡೆದು ಬಾಗಿಲು ತೆಗೆಯಲು ಕೇಳಿಕೊಂಡನು. ಮುದುಕಿ ಅನುಮಾನದಿಂದಲೇ ಬಾಗಿಲು ತೆಗೆದಳು. ಅಷ್ಟರಲ್ಲಿಯೇ ಮುದುಕಿಯ ಸೊಸೆ ಹೆರಿಗೆ ನೋವಿನಿಂದ ನರಳುತ್ತಿದ್ದುದನ್ನು ಕೇಳಿ ರಾಹಿಲನು ತಾನೊಬ್ಬ ಡಾಕ್ಟರ್ ಎಂದು ಅಪ್ಪಣೆ ಕೊಟ್ಟರೆ ಸೊಸೆಯನ್ನು ಪರೀಕ್ಷಿಸುವುದಾಗಿ ಅಪ್ಪಣೆ ಕೇಳಿದಾಗ ಸಂತೋಷದಿಂದಲೇ ಒಪ್ಪಿಕೊಂಡಳು. ಮುದುಕಿಗೆ ಬಿಸಿ ನೀರು ತರಲು ಹೇಳಿ ಹೆರಿಗೆ ನೋವಿನಿಂದ ನರಳುತ್ತಿದ್ದಂತಹ ಆ ಹೆಣ್ಣು ಮಗಳನ್ನು ನೋಡಿ ಪರೀಕ್ಷಿಸಿದನು. ಸ್ಥಿತಿ ಗಂಭೀರವಾಗಿತ್ತು. ತುರ್ತಾಗಿ ಆಸ್ಪತ್ರೆ ಸೇರಿಸಿದರೆ ಮಾತ್ರ ಉಳಿಸುವುದು ಸಾಧ್ಯ ಎಂದು ಗೊತ್ತಿದ್ರೂ ಅದು ಸಾಧ್ಯವಾಗಿರಲಿಲ್ಲ. ಏಕೆಂದರೆ ಒಂದೆಡೆ ಕತ್ತಲೆ, ಧಾರಾಕಾರವಾಗಿ ಸುರಿಯುವಂತಹ ಮಳೆ, ಎಲ್ಲಕ್ಕಿಂತ ಹೆಚ್ಚಾಗಿ ಯುದ್ಧ ನಡೆದಿತ್ತು. ಬಹಳ ಪ್ರಯಾಸದಿಂದ ನಿರ್ಜೀವ ಮಗುವನ್ನು ಹೊರತೆಗೆದು ಆ ಮುದುಕಿಯ ಸೊಸೆಯನ್ನು ಬದುಕಿಸಿದನು. ಈ ರೀತಿ ರಾಹಿಲನು ಮುದುಕಿಗೆ ಸಹಾಯ ಮಾಡಿದನು. ಇದೇ ರೀತಿ ಮುದುಕಿಯು ರಾಹಿಲನನ್ನು ಮಂಚದಡಿಯಲ್ಲಿ ಇರಲು ಹೇಳಿ ಆತನನ್ನು ಹುಡುಕಿಕೊಂಡು ಬಂದ ಸೈನಿಕರಿಗೆ ಮನೆಯಲ್ಲಿ ಯಾರೂ ಇಲ್ಲ ಎಂದೇಳಿ ಸೈನಿಕರನ್ನು ಹೊರಗೆ ಕಳುಹಿಸಿ ಆತನನ್ನು ಶತ್ರುಗಳಿಗೆ ಒಪ್ಪಿಸದೆ ಆಕೆ ತನ್ನ ಮಗನ ಬಟ್ಟೆಗಳನ್ನು ಕೊಟ್ಟು ಕಾಲಿಗೆ ಕಟ್ಟಲು ಮರದ ತುಂಡು ಬಟ್ಟೆ ಕೊಟ್ಟು ಅಲ್ಲಿಯೇ ಒಂದೆರಡು ದಿನ ಉಳಿಯಲು ಅವಕಾಶ ಕಲ್ಪಿಸುತ್ತಾಳೆ. ಈ ರೀತಿ ಮುದುಕಿಯು ರಾಹಿಲನಿಗೆ ಸಹಾಯ ಮಾಡುತ್ತಾಳೆ. ಯುದ್ಧದಿಂದ ಆಗುವಂತಹ ಅನಾಹುತಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ಅಂತ ಇದೆ. ಉತ್ತರ: ಧರ್ಮ ಪ್ರಚಾರ, ಜನಾಂಗ ದ್ವೇಷ, ಬಲಪ್ರದರ್ಶನ, ರಾಜ್ಯದಾಹ ಮುಂತಾದ ನಾನಾ ಕಾರಣಗಳಿಂದ ದೇಶಗಳ ನಡುವೆ ಯುದ್ಧಗಳು ನಡೆಯುತ್ತವೆ. ಯುದ್ಧದಲ್ಲಿ ಪಾಲ್ಗೊಳ್ಳುವಂತಹ ಸೈನಿಕರಷ್ಟೇ ಅಲ್ಲದೆ ಲಕ್ಷಗಟ್ಟಲೆ ಸಾಮಾನ್ಯ ನಾಗರಿಕರು ಯುದ್ಧದ ದೆಸೆಯಿಂದ ಸಾಯುತ್ತಾರೆ. ಯುದ್ಧಗಳು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಬಗೆ ಬಗೆಯ ಅನಾಹುತಗಳನ್ನು ಉಂಟು ಮಾಡುತ್ತವೆ. ಯುದ್ಧ ಆರಂಭವಾದಾಗ ಸಮರ್ಥರಾದ ಯುವಕರನ್ನೆಲ್ಲ ಬಲಾತ್ಕಾರವಾಗಿ ಸೈನ್ಯಕ್ಕೆ ಸೇರಿಸಿಕೊಳ್ಳಲಾಗುತ್ತದೆ. ಯುದ್ಧದಲ್ಲಿ ಬದುಕಿ ಬರುವುದು ಅನಿಶ್ಚಿತ. ಬದುಕಿ ಉಳಿದರೂ ಅಂಗವೈಕಲ್ಯಗಳಿಂದ ಪರಾಶ್ರಯ ಪಡೆಯುವವರಾಗಿರುವುದೇ ಹೆಚ್ಚು. ಸಮಾಜದಲ್ಲಿ ಕೇವಲ ವಿಧವೆಯರು, ಮುದುಕರು, ನಿರಾಶ್ರಿತರೇ ಹೆಚ್ಚಾಗಿರುವಂತಾಗುತ್ತದೆ. ಸಮಾಜದ ಸಹಜ ಸ್ಥಿತಿ ಕೆಡುತ್ತದೆ. ಯುದ್ಧದ ವೆಚ್ಚಕ್ಕಾಗಿ ಜನರು ಬೆವರು ಸುರಿಸಿ ಗಳಿಸಿದ ಹಣ, ದವಸ, ಧಾನ್ಯ, ವಸ್ತುಗಳನ್ನು ಬಲಾತ್ಕಾರವಾಗಿ ಕಸಿದುಕೊಳ್ಳಲಾಗುತ್ತದೆ. ದುಡಿಯುವವರಿಲ್ಲದೆ ಉತ್ಪಾದನೆ ಕುಸಿಯುತ್ತದೆ. ಬೆಲೆಗಳೂ ಹೆಚ್ಚುತ್ತವೆ. ಅಗತ್ಯ ವಸ್ತುಗಳ ಅಭಾವ ಉಂಟಾಗುತ್ತದೆ. ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತದೆ. ಬಡವರ ಅಂತರ ಹೆಚ್ಚುತ್ತದೆ. ಗೆದ್ದವರು ಸೋತವರ ಮೇಲೆ ದಬ್ಬಾಳಿಕೆ ನಡೆಸುತ್ತಾರೆ. ಬಲಾತ್ಕಾರವಾಗಿ ಮತ, ಧರ್ಮಗಳ, ಜಾತಿಗಳ ಪರಿವರ್ತನೆಗಳನ್ನು ಕೈಗೊಳ್ಳಲಾಗುತ್ತದೆ. ಅನ್ಯ ಸಂಸ್ಕೃತಿಯ ಪ್ರಭಾವಕ್ಕೆ, ಮತ ಧರ್ಮಗಳ ಪ್ರಭಾವಕ್ಕೆ ಆಚರಣೆಗೆ ಒಳಗಾಗಬೇಕಾಗುತ್ತದೆ. ಹೆಚ್ಚು ರೋಗ ರುಜಿನಗಳು ಹೆಚ್ಚುತ್ತವೆ. ಅಣುಬಾಂಬಿನಂಥವುಗಳ ಪ್ರಯೋಗದಿಂದ ಸಹಸ್ರಾರು ಜನರು ಸಾಯುತ್ತಾರೆ. ಬದುಕಿ ಉಳಿದವರಲ್ಲದೆ ತಲೆತಲಾಂತರಗಳವರೆಗೂ ಅದರ ಕೆಟ್ಟ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ. ಹೀಗೆ ಯುದ್ಧಗಳಿಂದ ಆಗುವಂತಹ ಅನಾಹುತಗಳು ಅನೇಕವಾಗಿವೆ. ಅದರ ಪರಿಣಾಮಗಳೇನು ಎನ್ನುವುದನ್ನು ಅರಿತಿದ್ದರೂ ಅನುಭವಿಸಿದ್ದರೂ ಸ್ವಾರ್ಥ ಮಾನವ ಅದನ್ನು ಕೈಬಿಡಲು ಸಿದ್ಧನಾಗಿಲ್ಲದಿರುವುದೇ ಒಂದು ದುರಂತ ಎನಿಸುತ್ತದೆ. ಮುಂದಿನದು ಕೊಟ್ಟಿರುವಂತಹ ವಾಕ್ಯಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ. ಮೊದಲನೇದು, ದಯವಿಟ್ಟು ಬಾಗಿಲು ತೆರೆಯಿರಿ, ನಾನು ಗಾಯಗೊಂಡಿದ್ದೇನೆ ಅನ್ನುವಂಥದ್ದು. ಆಯ್ಕೆ ಸಾರಾ ಅಬೂಬಕರ್ ಅವರ ಯುದ್ಧ ಎನ್ನುವ ಒಂದು ಸಣ್ಣ ಕಥೆಯಿಂದ ಈ ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಮಾತನ್ನು ವೈದ್ಯ ರಾಹಿಲ್ ಮನೆಯವರನ್ನು ಕರೆದು ಹೀಗೆ ಕೇಳಿಕೊಳ್ಳುತ್ತಾನೆ. ಸಂದರ್ಭವನ್ನು ನೋಡೋದಾದರೆ,
ಶತ್ರು ದೇಶದ ಗಡಿಯ ಪ್ರದೇಶಕ್ಕೆ ಬಂದಂತಹ ಸಂಪರ್ಕ ತಪ್ಪುತ್ತದೆ. ಪೈಲಟ್ ಗೊಂದಲದಲ್ಲಿರುವಾಗಲೇ ವೈರಿಗಳು ದಾಳಿ ಮಾಡಿ ವಿಮಾನವನ್ನು ಸ್ಫೋಟಿಸುತ್ತಾರೆ. ವಿಮಾನ ನೂರಾರು ಚೂರುಗಳಾಗಿ ಚದುರಿ ಬೀಳುತ್ತದೆ. ವಿಮಾನದಲ್ಲಿದ್ದಂತಹ ವೈದ್ಯ ರಾಹಿಲ್ ಸಮುದ್ರದಲ್ಲಿ ಮುಳುಗಿ ಚೇತರಿಸಿಕೊಂಡು ಈಜಿ ಮಿಂಚಿನ ಬೆಳಕಿನಲ್ಲಿ ದಡ ಸೇರುತ್ತಾನೆ. ಅವನ ಒಂದು ಕಾಲಿಗೆ ಪೆಟ್ಟಾಗಿ ಅಲುಗಾಡಿಸಲಾಗದಷ್ಟು ನೋವು ಕೊಡುತ್ತಿತ್ತು. ಮತ್ತೊಮ್ಮೆ ಮಿಂಚಿದಾಗ ಹತ್ತಿರದಲ್ಲಿಯೇ ಒಂದು ಮನೆ ಇರುವುದು ಕಾಣಿಸಿತು. ಅಲ್ಲಿಗೆ ಹೋಗಿ ರಕ್ಷಣೆ ಪಡೆಯಬೇಕೆಂದು ಅವನು ತೆವಳತೊಡಗಿದನು. ಆಗಲೇ ಆ ಮನೆಯ ಒಳಗಿನಿಂದ ಮಹಿಳೆಯೊಬ್ಬಳ ಆರ್ತನಾದ ಕೇಳಿಸಿತು. ಬೆಳಕು ಹೊರಸೂಸದ ಆ ಮನೆಯಲ್ಲಿ ಯಾವ ಅಪಾಯ ಸಂಭವಿಸುತ್ತಿದೆಯೋ ಎಂದು ಅವನು ಚಿಂತೆಗೊಳಗಾದ. ಮತ್ತೊಮ್ಮೆ ಸಂಕಟದ ಕೂಗು ಕೇಳಿಸಿತು. ಜೊತೆಗೆ ಬೇರೊಬ್ಬ ಮಹಿಳೆ ಸಂತೈಸುವ ಧ್ವನಿಯೂ ಕೇಳಿಬಂತು. ರಾಹಿಲ್ ಹೇಗೋ ತೆವಳುತ್ತಾ ಮನೆಯ ಮೆಟ್ಟಿಲು ಹತ್ತಿ ಬಾಗಿಲು ಬಡಿದಾಗ ಒಳಗಿನಿಂದ ಯಾರದೂ ಈ ಮಳೆಯಲ್ಲಿ ಕತ್ತಲೆಯಲ್ಲಿ ಎಂದು ಒಬ್ಬಳು ಹೆಂಗಸು ಗಟ್ಟಿಯಾಗಿಯೇ ಪ್ರಶ್ನಿಸಿದಳು. ಆಗ ರಾಹಿಲ್, ದಯವಿಟ್ಟು ಬಾಗಿಲು ತೆರೆಯಿರಿ, ನಾನು ಗಾಯಗೊಂಡಿದ್ದೇನೆ ಎಂದು ಬೇಡಿಕೊಂಡ. ರಾಹಿಲ್ ನೀರಿನಲ್ಲಿ ಮುಳುಗಿ ಮಳೆಯಲ್ಲಿ ನೆನೆದು ಒದ್ದೆ ಮುದ್ದೆಯಾಗಿದ್ದ. ಒಂದು ಕಾಲಿಗೆ ಬಲವಾದ ಪೆಟ್ಟಾಗಿ ಸ್ವದೇಶವು ವೈರಿಗಳ ನಾಡ ಕಾರ್ಗತ್ತಲೆಯಲ್ಲಿ ಅವನಿಗೆ ತಿಳಿಯಲು ಸಾಧ್ಯವಾಗಲಿಲ್ಲ. ಅವನಿಗೆ ರಕ್ಷಣೆ ಆಸರೆ ಬೇಕಾಗಿತ್ತು. ಮನೆಯವರಿಗೂ ಬೇರೆಯವರ ನೆರವಿನ ಅಗತ್ಯವಿತ್ತು. ಈ ಸಂದರ್ಭದಲ್ಲಿ ರಾಹಿಲ್ ಆ ಮನೆಯವರನ್ನು ಬಾಗಿಲು ತೆಗೆಯುವಂತೆ ಬೇಡಿಕೊಂಡ. ಇದರ ಸ್ವಾರಸ್ಯವನ್ನು ನೋಡೋದಾದರೆ ಅವನ ದೈನ್ಯಾವಸ್ಥೆ ಹಾಗೂ ರಾಹಿಲಿನ ಬೇಡಿಕೆಯಲ್ಲಿಯೇ ನೋವಿನ ಸ್ಥಿತಿಯನ್ನು ಅರಿಯಬಹುದಾಗಿದೆ. ಮುಂದಿನದು, ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಮುದುಕಿಯ ಮನೆಯ ಒಳಗೆ ಬಂದಂತಹ ರಾಹಿಲ್ ಒಣಕೋಣೆಯಿಂದ ಕೇಳಿ ಬರುತ್ತಿದ್ದ ಆರ್ತನಾದಕ್ಕೆ ಕಾರಣವನ್ನು ವಿಚಾರಿಸಿದ. ಮುದುಕಿಯು ತನ್ನ ಗರ್ಭಿಣಿ ಸೊಸೆಯ ಹೆರಿಗೆಯ ನೋವು ಹಾಗೂ ಆಸ್ಪತ್ರೆ ಅಥವಾ ಸೂಲಗಿತ್ತಿಯ ಸಹಾಯ ಪಡೆಯಲಾಗದ ಪರಿಸ್ಥಿತಿಯನ್ನು ವಿವರಿಸಿದಳು. ಆಗ ರಾಹಿಲ್, ತಾನೊಬ್ಬ ವೈದ್ಯ, ನಿಮ್ಮ ಸೊಸೆಯನ್ನು ತೋರಿಸಿ ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧ ಮಾಡಿ ಎಂದನು. ಆಗ ಅತ್ತೆಗೆ ದೇವರೇ ಅವನನ್ನು ಕಳಿಸಿರಬೇಕೆಂದು ಅನಿಸಿತು. ರಾಹಿಲನಿಗೆ ಬಟ್ಟೆ ಬದಲಾಯಿಸಲೆಂದು ಮಗನ ಬಟ್ಟೆಗಳನ್ನು ತಂದುಕೊಟ್ಟಳು. ಆಗ ರಾಹಿಲನ ಕಾಲಿಗೆ ಆಗಿರುವಂತಹ ಪೆಟ್ಟಿನ ವಿಚಾರ ಅವಳಿಗೆ ತಿಳಿಯಿತು. ಮುದುಕಿ ದೀಪ ಹಿಡಿದು ಸೊಸೆ ಇದ್ದ ಕೋಣೆಯತ್ತ ನಡೆದಳು. ರಾಹಿಲ್ ತೆವಳುತ್ತಲೇ ಅವಳನ್ನು ಹಿಂಬಾಲಿಸಿದ. ಮಂದ ಬೆಳಕಿನಲ್ಲಿಯೇ ಅವಳ ಸೊಸೆಯನ್ನು ದಿಟ್ಟಿಸಿದ ಮುದುಕಿಗೆ ಮೇಲಿನ ಮಾತುಗಳನ್ನು ಹೇಳ್ತಾನೆ. ಸ್ವಾರಸ್ಯವನ್ನು ನೋಡೋದಾದರೆ ಅವನ ಈ ಮಾತುಗಳಿಂದ ಆತನ ಶೀಘ್ರ ನಿರ್ಧಾರ ಮತ್ತು ಕಾರ್ಯತತ್ಪರತೆಗಳನ್ನು ಗುರುತಿಸಬಹುದು. ಯುದ್ಧಕ್ಕೆ ಹೋದ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಎರಡು ದೇಶಗಳ ನಡುವೆ ಯುದ್ಧ ನಡೀತಾ ಇದೆ. ಬ್ಲ್ಯಾಕ್ಔಟ್ ನಿಯಮ ಪಾಲನೆ ಆಗ್ತಾ ಇದೆ. ಅಂಥ ಸಮಯದಲ್ಲಿಯೇ ಗರ್ಭಿಣಿಯೊಬ್ಬಳಿಗೆ ತೀವ್ರ ಹೆರಿಗೆಯ ನೋವು ಆರಂಭವಾಗಿದೆ. ಮನೆಯಲ್ಲಿ ಈ ಗರ್ಭಿಣಿ ಮತ್ತು ಅವಳ ವಯಸ್ಸಾದ ಅತ್ತೆ ಮಾತ್ರ, ಗಂಡಸರು ಯಾರೂ ಇರಲಿಲ್ಲ. ಯುದ್ಧದ ದೆಸೆಯಿಂದ ಆಸ್ಪತ್ರೆಯ ಸೂಲಗಿತ್ತಿಯ ನೆರವು ಪಡೆಯುವುದು ಅಸಾಧ್ಯವಾಗಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ವಿಮಾನ ಅಪಘಾತಕ್ಕೆ ಈಡಾಗಿ ಗಾಯಗೊಂಡ ರಾಹಿಲ್ ಬದುಕು ಆಸರೆ ಬೇಡಿ ಆ ಮನೆಗೆ ಬಂದ. ಅವನು ವೈದ್ಯನೆಂದು ತಿಳಿದಾಗ ಗರ್ಭಿಣಿಯ ಅತ್ತೆ ಮುದುಕಿಗೆ ದೇವರೇ ಅವನನ್ನು ಇಲ್ಲಿಗೆ ಕಳಿಸಿರಬೇಕೆನಿಸಿತು. ರಾಹಿಲ್ ಗರ್ಭಿಣಿಯನ್ನು ಪರೀಕ್ಷಿಸಿ ಕಷ್ಟಪಟ್ಟು ಹೆರಿಗೆ ಮಾಡಿಸಿದ. ಮಗು ಉಳಿಯಲಿಲ್ಲ, ತಾಯಿ ಬದುಕಿದಳು. ಅನಂತರ ಅವನು ತನ್ನ ಕಾಲಿನ ಆರೈಕೆ ಮಾಡಿಕೊಂಡ. ಮಲಗಲು ಜಾಗ ತೋರಿಸುವಂತೆ ಕೇಳಿಕೊಂಡ. ಅವನು ತಮ್ಮವನೇ ವೈರಿ ದೇಶದವನೇ ಎಂಬ ಪ್ರಶ್ನೆ ಕಾಡುತ್ತಿತ್ತು. ಅಷ್ಟರಲ್ಲೇ ಒಳಗೆ ಯಾರು, ಬಾಗಿಲು ತೆರೆಯಿರಿ ಎನ್ನುವ ಅಧಿಕಾರವಾಣಿ ಕೇಳಿಸಿತು. ಆಗ ಮುದುಕಿಗೆ ಈತ ತಮ್ಮವನಲ್ಲ, ವೈರಿ ಕಡೆಯವನೆಂದು ಖಚಿತವಾಯಿತು. ಸಿಟ್ಟು ಬಂತು. ಬಾಗಿಲು ತೆರೆಯಲು ಮುಂದಾದಳು. ಅವನ ಮುಖವನ್ನು ನೋಡಿದಳು. ಆಗ ಅವಳಿಗೆ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಅವಳಿಗೆ ತೋರಿದವು. ಆಗ ಅಸಹಾಯಕತೆ, ದೈನ್ಯತೆ ಅವಳಿಗೆ
ಗೋಚರಿಸಿತು. ಅದೇ ಸಮಯದಲ್ಲಿಯೇ ರಾಹಿಲ್ ಬಾಗಿಲು ತೆರೆಯಬೇಡಿ ಎಂದು ಸನ್ನೆಯನ್ನು ಮಾಡಿದನು. ಮುದುಕಿಯ ರೋಷ ಇಳಿಯಿತು. ಸ್ವಾರಸ್ಯವನ್ನು ನೋಡೋದಾದರೆ, ವೈದ್ಯನಲ್ಲಿ ತನ್ನ ಮಗನನ್ನು ಕಂಡಳು. ರಾಹಿಲನನ್ನು ರಕ್ಷಿಸಲು ನಿರ್ಧರಿಸಿದಳು. ಮುದುಕಿಯಲ್ಲಿ ಅರಳಿದಂತಹ ಮಾತೃ ಹೃದಯವನ್ನು ಇಲ್ಲಿ ನಾವು ಗಮನಿಸಬಹುದು. ನನ್ನ ಮೊಮ್ಮಗುವಿನ ಹೆಣವಿದೆ, ಅಲ್ಲಿ ಅದನ್ನು ನೋಡಿ ಎನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಗುಡುಗು ಮಿಂಚುಗಳೊಂದಿಗೆ ಧಾರಾಕಾರವಾಗಿ ಸುರಿಯುತ್ತಿದ್ದಂತಹ ಮಳೆಯಲ್ಲಿ ಅಲ್ಲದೆ ಬ್ಲ್ಯಾಕ್ಔಟ್ ನಿಯಮ ಪಾಲಿಸಬೇಕಾದಂತಹ ಕಡು ಕತ್ತಲಿಯ ಊರ ಒಂಟಿ ಮನೆಗೆ ಶತ್ರುಗಳು ತಮ್ಮ ಶತ್ರುವಿನ ತಪಾಸಣೆಗಾಗಿ ಬಂದಾಗ ದುಃಖದಲ್ಲಿದ್ದಂತಹ ಮುದುಕಿ ಶತ್ರುಗಳಿಗೆ ಈ ಮಾತನ್ನು ಹೇಳಿದ್ಲು. ಯುದ್ಧದ ಕರಾಳ ರಾತ್ರಿಯಲ್ಲಿ ಮುದುಕಿಯ ಸೊಸೆ ತುಂಬು ಗರ್ಭಿಣಿ, ಹೆರಿಗೆಯ ನೋವಿನಿಂದ ಬಳಲುತ್ತಿದ್ದಳು. ಆ ಸಮಯಕ್ಕೆ ಡಾಕ್ಟರ್ ರಾಹಿಲ್ ಆಶ್ರಯ ಬೇಡಿ ಬಂದನು. ತುಂಬ ಗಂಭೀರವಾಗಿದ್ದ ಆಕೆಯನ್ನು, ತಾಯಿಯನ್ನು ಉಳಿಸಿದ ರಾಹಿಲ್ ಮಗುವನ್ನು ಉಳಿಸಲಾಗಲಿಲ್ಲ. ಇದರಿಂದ ಮುದುಕಿ ಹಾಗೂ ಸೊಸೆಗೆ ತುಂಬ ನಿರಾಸೆಯಾಗಿ ರೋಧಿಸ್ತಾ ಇದ್ರು, ಅಂದರೆ ದುಃಖ ಪಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಶತ್ರುವನ್ನು ಹುಡುಕುತ್ತಾ ಬಂದಂತಹ ಸೈನಿಕರಿಗೆ ಮುದುಕಿ ಈ ಮೇಲ್ಕಂಡ ಮಾತನ್ನು ಹೇಳಿ ಆ ಮಗುವನ್ನು ತೋರಿಸಿದಳು. ಸ್ವಾರಸ್ಯವನ್ನು ನೋಡೋದಾದರೆ, ಯುದ್ಧದ ಪರಿಣಾಮವನ್ನು ಇಲ್ಲಿ ಕಂಡು ಬರುತ್ತದೆ. ಒಂದು ವೇಳೆ ಯುದ್ಧ ಇಲ್ಲದೇ ಇದ್ದರೆ ಮಗುವನ್ನು ಬದುಕಿಸಬಹುದೆಂಬ ಆಸೆ ಅವರಲ್ಲಿತ್ತು. ಮುಂದಿನದು, ಕೊಟ್ಟಿರುವಂತಹ 4 ಉತ್ತರಗಳಲ್ಲಿ ಸರಿಯಾದ ಆರಿಸಿ ಬರೆಯಿರಿ ಅಂತ ಇದೆ. ರಾಹಿಲನ ದೇಹದಲ್ಲಿ ಡ್ಯಾಶ್ ಸಂಚಾರವಾದಂತಾಯಿತು. ರಾಹಿಲನ ದೇಹದಲ್ಲಿ ಹೊಸ ರಕ್ತ ಸಂಚಾರವಾದಂತಾಗುತ್ತೆ. ನರಳಾಟದ ಬೆನ್ನಲ್ಲಿಯೇ ಹಿರಿಯ ಹೆಂಗಸಳೊಬ್ಬಳ ಡ್ಯಾಶ್ ಕೇಳಿ ಬಂತು. ಸಾಂತ್ವನದ ಧ್ವನಿ ಕೇಳಿಬರುತ್ತೆ. ಮುದುಕಿ ಮತ್ತು ಸೊಸೆಯ ಮನೆಯ ಮೂಲೆ ಮೂಲೆಯಲ್ಲಿಯೂ ಪ್ರತಿಧ್ವನಿಸಿತು. ಅಂದರೆ ದುಃಖ ಅಥವಾ ಅಳು ಅಂತಲೂ ಹೇಳ್ಬೋದು. ಯಾರಾದರೂ ಗಾಯಗೊಂಡವರು ಈ ಕಡೆ ಬಂದಿದ್ದಾರೆಯೇ ಅನ್ನುವಂಥದ್ದು. ಯಾರು ಗಾಯಗೊಂಡ ಡ್ಯಾಶ್ ಅಂದರೆ ಸೈನಿಕರು. ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಡ್ಯಾಶ್ ತುದಿಕಾಲಲ್ಲಿ ನಿಂತು ಕಾಯುತ್ತಿದ್ದನು ಮಗನು ಅನ್ನುವಂಥದ್ದು. ಈ ಕೊಟ್ಟಿರುವಂತಹ ಪದಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಆರಿಸಿ ಬರೆಯಿರಿ ಅಂತ ಇದೆ. ವಿಜಾತಿಯ ಸಂಯುಕ್ತಾಕ್ಷರಗಳಂದರೆ ಒಂದೇ ಜಾತಿ ಇರಬಾರ್ದು, ಬೇರೆ ಬೇರೆಯಾಗಿರಬೇಕು. ಉದಾಹರಣೆಗೆ ಕಾರ್ಯ, ಶಸ್ತ್ರ, ಸ್ಫೋಟಿಸು, ಅದ್ಭುತ, ಡಾಕ್ಟರ್ ಅನ್ನುವಂಥದ್ದು. ಇಲ್ಲಿ ನೀಡಿರುವಂತಹ ಪದಗಳಲ್ಲಿ ಅವರ್ಗೀಯ ವ್ಯಂಜನಾಕ್ಷರಗಳನ್ನು ಬರೆಯಿರಿ ಅಂತ ಇದೆ. ಅದರಲ್ಲಿ ಸಮನಾಗಿ ಅವರ್ಗೀಯ ವ್ಯಂಜನಾಕ್ಷರಗಳು ಯಾವುವು ಅಂತ ಇದೆ. ಯರ, ಲವ, ಶ, ಸ, ಳ ಇವುಗಳಿಗೆ ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕರಿತೀವಿ. ಇಲ್ಲಿ ಸಮನಾಗಿ ಅನ್ನಲ್ಲಿ ಸ ಅನ್ನುವಂಥದ್ದು ಅವರ್ಗೀಯ ವ್ಯಂಜನ. ಹಾಗೆ ದೇಶ ಅನ್ನಲ್ಲಿ ಶ, ಮನೆಯ ಅನ್ನಲ್ಲಿ ಯ, ರೋದನ ಅನ್ನಲ್ಲಿ ರೋ, ಬಳಿಕ ಅನ್ನಲ್ಲಿ ಳಿ, ನೆಲ ಅನ್ನುವಂಥದ್ರಲ್ಲಿ ಲ, ಮದುವೆ ಅನ್ನುವಂಥದ್ರಲ್ಲಿ ವೇ, ಮಾನುಷ ಅನ್ನುವಂಥದ್ರಲ್ಲಿ ಶ, ಹೊತ್ತು ಅನ್ನುವಂಥದ್ರಲ್ಲಿ ಹೋ, ಒಳಗೆ ಅನ್ನುವಂಥದ್ರಲ್ಲಿ ಳ. ಮುಂದಿನದು, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ 4ನೆಯ ಪದವನ್ನು ಬರೆಯಿರಿ ಅಂತ ಇದೆ. ಕ, ಗ ಅನ್ನುವಂಥದ್ದು ಅಲ್ಪ ಪ್ರಾಣಾಕ್ಷರ ಆದರೆ ಹ ಮತ್ತು ಝ ಅನ್ನುವಂಥದ್ದು ಮಹಾಪ್ರಾಣಾಕ್ಷರಗಳು. ಹಾಗೆ ವರ್ಗೀಯ ವ್ಯಂಜನಗಳು 25 ಆದರೆ ಅವರ್ಗೀಯ ವ್ಯಂಜನಗಳು ಎಷ್ಟು ಅಂತ ಕೇಳಿದರೆ ಅವರ್ಗೀಯ ವ್ಯಂಜನಾಕ್ಷರಗಳು 9. ಆ, ಈ, ಊ ದೀರ್ಘ ಸ್ವರಗಳಾದರೆ ಅ, ಈ, ಉ, ರುಗಳು ಹ್ರಸ್ವ ಸ್ವರಗಳು. ಸ್ವರಗಳು 13. ಹಾಗೆ ಯೋಗವಾಹಗಳು 2 ಸ್ವರಗಳು ಅಂದರೆ ಆ ಇಂದ ಹಿಡಿದು ಅಹವರೆಗೆ ಇರುವಂತಹವುಗಳು. ಯೋಗವಾಹಗಳು ಅಂದರೆ ಅಂ ಮತ್ತು ಅಹ. ಮುಂದಿನದು, ಕೊಟ್ಟಿರುವಂತಹ ವಿಷಯಗಳನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಇದ್ದಾರೆ. 3 ವಿಷಯಗಳನ್ನು ಕೊಟ್ಟಿದ್ದಾರೆ. ಒಂದು ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅನ್ನುವಂಥದ್ದು, ಹಾಗೆ ಇನ್ನೊಂದು ಗ್ರಂಥಾಲಯಗಳ ಮಹತ್ವ ಅನ್ನುವಂಥದ್ದು, ಮುಂದಿನದು ಸಾಮಾಜಿಕ ಪಿಡುಗುಗಳು. ಇವುಗಳನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಇದೆ. ಈ 3 ಪ್ರಬಂಧಗಳನ್ನು ಕುರಿತು ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದೇನೆ. ಇಷ್ಟು ಯುದ್ಧ ಅನ್ನುವಂತಹ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದ ವ್ಯಾಕರಣ ಸಹಿತ ಪ್ರಶ್ನೋತ್ತರಗಳಾಗಿತ್ತು. ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಗದ್ಯ ಮತ್ತು ಪದ್ಯವನ್ನು ನೋಡೋಣ. ಧನ್ಯವಾದಗಳು.